ಹೈ ವೋಲ್ಟೇಜ್ ಕದನ ಭೂಮಿ ಮತ ಎಣಿಕೆಯ ಸಮಯದಲ್ಲಿ ಬ್ಲ್ಯಾಕ್ ಕ್ಯಾಟ್ಸ್ ಕರೆಸಬೇಕು, ಕೇಂದ್ರದಿಂದ ರಕ್ಷಣಾ ಪಡೆಯನ್ನು ನಿಯೋಜಿಸಬೇಕು ಅನ್ನೋ ಮಾತುಗಳು ಕ್ಷೇತ್ರದಲ್ಲಿ ಹರಿದಾಡಿವೆ. ಕೊನೆಗೂ ಕ್ಷೇತ್ರದ ಮೇಲಿನ ಕುತೂಹಲ ತಣ್ಣಗಾಗಿದೆ. ಸತತವಾಗಿ 4ನೇ ಬಾರಿಗೆ ಗೆಲುವಿನ ಕನಸು ಕಾಣ್ತಾ ಇದ್ದ ಡಿ ಕೆ ಸುರೇಶ್ಗೆ ಡಾಕ್ಟರು ಸೋಲಿನ ರುಚಿ ತೋರಿಸಿದ್ದಾರೆ. ಸಿಎನ್ ಮಂಜುನಾಥ್ ಕರುನಾಡಿನ ಹೃದಯವಂತ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರ ಹೃದಯ ಗೆದ್ದಿದ್ದಾರೆ. ಯಾರು ಊಹಿಸದ ರೀತಿಯಲ್ಲಿ ಡಿಸಿಎಂ ಡಿಕೆಶಿ ಸಹೋದರ ಹಾಗೂ ಹಾಲಿ ಸಂಸದ ಡಿಕೆ ಸುರೇಶ್ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಮತದಾರರ ಹೃದಯ ಗೆದ್ದ ಹೃದಯವಂತ ಡಾಕ್ಟರ್ ಮಂಜುನಾಥ್ ಡಿಕೆ ಸುರೇಶ್ ವಿರುದ್ಧ 2.5 ಲಕ್ಷಕ್ಕೂ ಅಧಿಕ ಅಂತರದಿಂದ ಗೆಲುವು. ಈ ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿದ್ದು ಹಾಗೂ ಹೈ ವೋಲ್ಟೇಜ್ ಕ್ಷೇತ್ರವೆಂದೇ ಸಖತ್ ಸದ್ದು ಮಾಡಿದ್ದ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಅದರಲ್ಲೂ ಸತತವಾಗಿ 3 ಬಾರಿ ಗೆದ್ದು 4ನೇ ಬಾರಿಗೆ ದಾಖಲೆ ಮಾಡಬೇಕೆಂದು ಹೊರಟಿದ್ದ ಡಿಕೆ ಸುರೇಶ್ ಆಸೆಗೆ ಡಾಕ್ಟರು ತಣ್ಣೀರು ಎರಚಿದ್ದಾರೆ. ಬರೋಬ್ಬರಿ 2.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಗೆದ್ದು ವಿಜಯ ಮಾಲೆ ಧರಿಸಿದ್ದಾರೆ. ಡಿಕೆ ಬ್ರದರ್ಸ್ ಕೋಟೆಯನ್ನ ಭೇದಿಸಿದ್ದಾರೆ. ಎಂಟು ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಮಂಜುನಾಥನ ಮಹಿಮೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಜುನಾಥ್ ಭರ್ಜರಿ ಮತ ಗಳಿಸಿದ್ದಾರೆ. ಆದ್ರೆ ಅದೇ ಡಿಕೆ ಸುರೇಶ್ ಕನಕಪುರ ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆ ಸಾಧಿಸಿದ್ರು. ಈ ಬೆನ್ನಲ್ಲೇ ಮೈತ್ರಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಮಾತ್ರವಲ್ಲದೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇನ್ನು ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದ ಬೆನ್ನಲ್ಲೇ ಮಾತನಾಡಿದ ಮಂಜುನಾಥ್ ಎಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರಿಗೆ ಧನ್ಯವಾದ ಅಂತ ಹೇಳಿದ್ರು. ಸಂತೋಷ ಆಗಿದೆ, ನನಗೆ ಸಂತೋಷ ಆಗಿದೆ, ಅಷ್ಟೇ ಸಂತೋಷ ಕಾರ್ಯಕರ್ತರಿಗಾಗಿದೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಿಗೆ ನಿಜವಾಗ್ಲೂ ಇವತ್ತು ಬಹಳ ಸಂತೋಷ ಆಗಿದೆ. ಯಾಕೆಂದ್ರೆ ಈ ಕ್ಷೇತ್ರ ಬಹಳ ದಿನಗಳಿಂದ ಅದು ಕಾಂಗ್ರೆಸ್ ತೆಕ್ಕೆಯಲ್ಲಿತ್ತು. ಇವತ್ತು ಕಾಂಗ್ರೆಸ್ ತೆಕ್ಕೆಯಿಂದ ಇವತ್ತು ಈ ಮೈತ್ರಿ ತೆಕ್ಕೆಗೆ ಬಂದಿದೆ. 2 ರೇಂಜ್ ಇತ್ತು ನಮಗೆ, 40ರಿಂದ 50 ಅಥವಾ 2 ಲಕ್ಷ. ಅಲ್ಲ, ಜನರಿಗೆ ನಮಸ್ಕಾರ ಹೇಳ್ತೀವಿ, ಧನ್ಯವಾದ ಹೇಳ್ತೀವಿ. ಸೊ ಅದರಿಂದ ಅವರ ಆಶೀರ್ವಾದ ಮಾಡಿದ್ದಾರೆ. ಅದು ನಿಜವಾಗ್ಲೂ ನಮಗೆ ಎಲ್ಲೂ ಇದು ಜನ ಮತ್ತು ದೇವರು ಕೊಟ್ಟಂತಹ ಒಂದು ಇದು ಅಂತ ಅಂದ್ರೆ ವರ ಅಂತ ಹೇಳುವುದು. ತಂತ್ರ ಕುತಂತ್ರ ಕೆಲಸ ಮಾಡಿವೆ ಎಂದ ಡಿಕೆ ಸುರೇಶ್. ಇನ್ನು ಅನಿರೀಕ್ಷಿತ ಸೋಲಿನ ಬೆನ್ನಲ್ಲೇ ಪರಾಜಿತ ಅಭ್ಯರ್ಥಿ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ 3 ಬಾರಿ ಅವಕಾಶ ಕೊಟ್ಟಿದ್ರಿ, 4ನೇ ಬಾರಿ ಅಗ್ನಿ ಪರೀಕ್ಷೆಯಲ್ಲಿ ವಿರಾಮ ಕೊಟ್ಟಿದ್ದೀರಿ. ನನ್ನ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಎಂದ್ರು. ಜನ ಹೊಸ ನಾಯಕತ್ವಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರು ಚೆನ್ನಾಗಿ ಕೆಲಸ ಮಾಡಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ, ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ. ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನ ಜನರ ಜೊತೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಇರ್ತೇನೆ. ಮೈತ್ರಿ ರಾಜಕಾರಣದಲ್ಲಿ ತಂತ್ರ ಕುತಂತ್ರಗಳು ಕೆಲಸ ಮಾಡ್ತದೆ. ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಿದೆ, ಅದನ್ನ ಸ್ವಾಗತ ಮಾಡಬೇಕು. ಅದರಿಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಜನರ ತೀರ್ಮಾನನೇ ಅಂತಿಮ ತೀರ್ಮಾನ.
ಜನರ ತೀರ್ಮಾನವನ್ನು ಬಿಟ್ಟು ನಾನೇನೋ ಮಾತಾಡೋಕೆ ಹೋಗೋದಲ್ಲ. ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾನೆ ಇರ್ತದೆ. ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ಕಾರ್ಯಕರ್ತ. ಒಟ್ಟಾರೆ ಈ ಬಾರಿಯ ಅಖಾಡದಲ್ಲಿ ಭಾರಿ ಕುತೂಹಲ ಕೆರಳಿಸಿದ್ದ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಜಿದ್ದಿನಿಂದ ಕೂಡಿದ್ದ ಈ ಮುಖಾಮುಖಿಯಲ್ಲಿ ಕೊನೆಗೂ ಭಾರಿ ಅಂತರದಿಂದ ಡಾಕ್ಟರ್ ಮಂಜುನಾಥ್ ಗೆದ್ದು ಬೀಗಿದ್ದಾರೆ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.